ನಮಸ್ಕಾರ ವೀಕ್ಷಕರೇ, ಭಾರತಕ್ಕೆ ಈಗ ಮತ್ತೊಂದು ಹೊಸ ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಈ ಹಮಾಸ್ ಮತ್ತೆ ಇಸ್ರೇಲ್ ಯುದ್ಧ ಶುರುವಾದಾಗ್ಲಿಂದ ಕೂಡ ಈ ರೆಡ್ ಸಿಯಲ್ಲಿ ಹಲವಾರು ಶಿಪ್ಗಳ ಮೇಲೆ, ಕಾರ್ಗೋ ಶಿಪ್ಗಳ ಮೇಲೆ ಈ ಹೌತೀಸ್ ರೆಬಲ್ ಅವರಾಗಿರ್ಬೋದು ಅಥವಾ ಸೊಮಾಲಿಯಾ ಪ್ಯಾರೆಟ್ಸ್ ಅವರು ಅಟ್ಯಾಕ್ಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಈ ಹೌತೀಸ್ ರೆಬಲ್ ಅವರ ಅಟ್ಯಾಕ್ಗಳು ಇಡೀ ವಿಶ್ವಕ್ಕೆ ತಲೆನೋವಾಗಿದೆ. ಮತ್ತೆ ಭಾರತದ ಎಕನಾಮಿಗೂ ಕೂಡ ತುಂಬಾ ಹೊಡೆತ ಬೀಳ್ತಿದೆ. ಅದಕ್ಕೋಸ್ಕರ ಭಾರತ ಹಲವಾರು ವಾರ್ಶಿಪ್ ಗಳನ್ನು ಕೂಡ ಅಲ್ಲಿ ಡಿಪ್ಲಾಯ್ ಮಾಡಿದೆ. ಆದ್ರೂ ಕೂಡ ಭಾರತದ 15 ಜನ ಕೆಲಸಗಾರ ಇರುವಂತಹ ಒಂದು ಕಾರ್ಗೋ ಶಿಪ್ ಅನ್ನ ಸೊಮಾಲಿಯಾ ಪ್ಯಾರೆಟ್ಸ್ ಅವರು ಹೈಜಾಕ್ ಅನ್ನ ಮಾಡಿದ್ದಾರೆ. ಇದು ಆಗಿರುವಂತದ್ದು ನಿನ್ನೆ ಸಂಜೆ. ಅದನ್ನ ರಕ್ಷಣೆಗೋಸ್ಕರ ಇವತ್ತು ಬೆಳಿಗ್ಗೆ ನಮ್ಮ INS ಕೊಚ್ಚಿ ಕೂಡ ಹೋಗಿದೆ. ಅಲ್ಲಿ ಈಗ ಸದ್ಯಕ್ಕೆ MV ಲೀಲಾ ನಾರ್ಫ್ಲಾಕ್ ಅನ್ನುವ ಒಂದು ಶಿಪ್ ಅಲ್ಲೇ ಇದೆ. ಅದರ ಸುತ್ತಮುತ್ತಲೇ ನಮ್ಮ INS ಚೆನ್ನೈ ಕೂಡ ಇದೆ. ಮತ್ತೆ ಅದ್ರ ಮೇಲೆ ನಮ್ಮ ನೇವಿ ಅವರ ಹೆಲಿಕಾಪ್ಟರ್ ಕೂಡ ನೀಟಾಗಿ ಅಬ್ಸರ್ವ್ ಮಾಡ್ತಿದೆ ಅಲ್ಲಿ ಏನ್ ಮಾಡ್ತಿದೆ ಅಂತ. ಸೊ ನಾವು ಇವಾಗ ಡೈರೆಕ್ಟ್ ಆಗಿ ಶಿಪ್ ಒಳಗಡೆ ಹೋಗೋದಕ್ಕೆ ನಮ್ಮ ಇಂಡಿಯನ್ ನೇವಿ ಟ್ರೈ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ 15 ಜನ ನಮ್ಮವರು ಇದ್ದಾರೆ, ನಮ್ಮ ಭಾರತೀಯರಿದ್ದಾರೆ. ಬಟ್ 6 ಜನ ಬೇರೆ ಯಾರೋ ಅಂದ್ರೆ ವಿತ್ ವೆಪನ್ಸ್ ಇದ್ದಾರೆ ಅಂತ ತಿಳಿದು ಬರ್ತಿದೆ. ಅವ್ರೇನಾದ್ರೂ ನಮ್ಮ ಭಾರತೀಯರಿಗೆ ಹೆಚ್ಚು ಕಡಿಮೆ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಕಾದ್ ನೋಡ್ತಿದ್ದಾರೆ. ಈಗ ಸದ್ಯಕ್ಕೆ ಆ ಶಿಪ್ ಅನ್ನೋದು ಅಲ್ಲೇ ಇದೆ, ಮತ್ತೆ INS ಚೆನ್ನೈ ಕೂಡ ಅಲ್ಲೇ ಇದೆ. ಅಂಡ್ ಅಲ್ಲಿ ಕೆಲಸಗಾರರಿಗೆ ಮತ್ತೆ ಇಂಡಿಯನ್ ನೇವಿಗೆ ಈಗ ಸದ್ಯಕ್ಕೆ ಕನೆಕ್ಷನ್ ಅನ್ನೋದು ಎಸ್ಟಾಬ್ಲಿಷ್ ಆಗಿದೆ. ಒಬ್ರಿಗೊಬ್ರು ಮಾತಾಡ್ಕೊಳ್ತಿದ್ದಾರೆ, ನೆಗೋಷಿಯೇಷನ್ ಅನ್ನೋದು ನಡೀತಿದೆ. ಸೊ ಕಾದು ನೋಡ್ಬೇಕು ಅವ್ರನ್ನ ಯಾವ ರೀತಿ ಸೇಫ್ ಆಗಿ ನಮ್ಮ ಇಂಡಿಯನ್ ನೇವಿ ಅವರು ಕರ್ಕೊ ಬರ್ತಾರೆ ಅಂತ. ಹಮಾಸ್ ಇಸ್ರೇಲ್ ಯುದ್ಧ ಶುರುವಾದಾಗ್ಲಿಂದ ಭಾರತಕ್ಕೆ ಇದೊಂದು ಹೊಸ ತಲೆನೋವಾಗಿದೆ ಅಂತ ಹೇಳ್ಬೋದು. ಮತ್ತೆ ಇದು ಆಗ್ತಿರುವಂತದ್ದು ರೆಡ್ ಸಿ ಮತ್ತೆ ಇಂಡಿಯನ್ ಓಷನ್ ಮಧ್ಯದಲ್ಲಿ ಈ ರೀತಿ ಅಟ್ಯಾಕ್ಗಳು, ಅದರಲ್ಲೂ ಕೂಡ ನಮ್ಮ ಭಾರತಕ್ಕೆ ರಿಲೇಟೆಡ್ ಇರುವಂತಹ ಶಿಪ್ಗಳ ಮೇಲೆ ಅಟ್ಯಾಕ್ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಅವಾಗ ಇಂಡಿಯನ್ ಓಷನ್ ಅಲ್ಲಿ ಚೀನಾ ತನ್ನ ಪ್ರಾಬಲ್ಯತೆಯನ್ನ ಹೆಚ್ಚಿಸಿಕೊಳ್ಳುವಂತ ಚಾನ್ಸ್ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ಅಟ್ಯಾಕ್ ಆಗದೆ ಇರೋ ರೀತಿ ಕಾದ್ ನೋಡ್ಬೇಕು. ಏನೇ ಆಗ್ಲಿ ಅದರಲ್ಲಿ ಇರುವಂತಹ 15 ಜನ ಭಾರತೀಯರು ಕೂಡ ಸೇಫ್ ಆಗಿ ನಮ್ಮ ಭಾರತಕ್ಕೆ ಮತ್ತೆ ವಾಪಸ್ ಬರ್ಲಿ ಅಂತ ಕೋರ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಧನ್ಯವಾದಗಳು.